ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು SSP ಸ್ಕಾಲರ್ಶಿಪ್ ರಿಲೇಟೆಡ್ ಬಿಗ್ ಅಪ್ಡೇಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಗ್ ಅಪ್ಡೇಟ್ ಹೇಳೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬನ್ನಿ, ಆ ಬಿಗ್ ಅಪ್ಡೇಟ್ ಏನಂದರೆ, ಈಗ ನಾವು ನೋಡ್ಬೋದು SSP ಸ್ಕಾಲರ್ಶಿಪ್ ವೆಬ್ಸೈಟ್ ಆಲ್ರೆಡಿ ಸ್ಕಾಲರ್ಶಿಪ್ ಡೇಟ್ ಕೊನೆ ದಿನಾಂಕ ಮುಗಿಲಿಕ್ಕೆ ಬಂದಿದೆ. ಯಾವ ದಿನಾಂಕ, ಯಾವ ಡೇಟ್, ಎಲ್ಲಿ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ ಮತ್ತು OTR ರಿಜಿಸ್ಟರ್ ಸಲುವಾಗಿಯೂ ಒಂದು ಅಪ್ಡೇಟ್ ಬಂದಿದೆ. ಇಲ್ಲಿ ನಾವು ನೋಡಬಹುದು SSP ಸ್ಕಾಲರ್ಶಿಪ್ ಮಾಡುವ ಎಲ್ಲ ವಿದ್ಯಾರ್ಥಿಗಳು, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಇಲಾಖೆ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು NSP OTR ನೋಂದಣಿ ಮಾಡೋದು ಕಡ್ಡಾಯವಾಗಿದೆ. ಇಲ್ಲಿ ನಾವು ನೋಡ್ಬೋದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಅಂದರೆ NSP ಪೋರ್ಟಲಿಗೆ ಹೋಗಿ ನೀವು OTR ರಿಜಿಸ್ಟ್ರೇಷನ್ ಮಾಡಲೇಬೇಕು, ಇಲ್ಲದಿದ್ದರೆ ನಿಮ್ಮ ಸ್ಕಾಲರ್ಶಿಪ್ ಸಮಸ್ಯೆ ಆಗುತ್ತೆ. ಅದೇ ರೀತಿ ಈಗ ಇನ್ನೊಂದು ಅಪ್ಡೇಟ್ ಏನಂದರೆ, ನಾವು ನೋಡಬಹುದು ಈಗ ಲಾಸ್ಟ್ ಡೇಟ್ ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಲಾಸ್ಟ್ ಡೇಟ್ ಇದೇ ತಿಂಗಳ 30/9/2025 ಆಗಿದೆ. ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕೂಡ ಮೆಟ್ರಿಕ್ ನಂತರ ಅಂದರೆ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಏನು ಬರುತ್ತೆ ಅದಕ್ಕೂ 30/9/2025 ಇದೆ. ಡೇಟ್ ಯಾವುದೇ ರೀತಿ ಎಕ್ಸ್ಟೆಂಡ್ ಆಗಿಲ್ಲ. ಮೊದಲನೆಯದಾಗಿ ಏನು ಡೇಟ್ ಕೊಟ್ಟಿದ್ದಾರೆ ಅದೇ ಡೇಟನ್ನು ಕಂಟಿನ್ಯೂ ಮಾಡಿದ್ದಾರೆ. ಅದೇ ರೀತಿ ಆರ್ಯ ವೈಶ್ಯ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/11 ಅಕ್ಟೋಬರ್ 30 ತನಕ ಇದೆ. ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ, ಅಂದರೆ ಈಗ ಡಿಪ್ಲೊಮಾ ಇಂಜಿನಿಯರಿಂಗ್ ಎಲ್ಲ ಓದ್ತಾ ಇರುವ ಸ್ಟೂಡೆಂಟ್ಸ್ಗಳಿಗೆಲ್ಲ ಕೊನೆಯ ದಿನಾಂಕ ಎಕ್ಸ್ಟೆಂಡ್ ಏನಂದರೆ 30/11 ಅಂದರೆ ಅಕ್ಟೋಬರ್ ತನಕ, ನವೆಂಬರ್ ತನಕ ಇದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದು 30 ನವೆಂಬರ್ ತನಕ ಇದೆ, ಇದು ಕೂಡ 30 ನವೆಂಬರ್ ತನಕ ಇದೆ. ಅದೇ ರೀತಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/11/2025 ಇದೆ. ಅದೇ ರೀತಿ ವಿಕಲಚೇತನ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಕೂಡ ಡಿಸೆಂಬರ್ 31 ತನಕ ಈ ಡೇಟನ್ನು ಎಕ್ಸ್ಟೆಂಡ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಈಗ ಇಲ್ಲಿ ನಾವು ನೋಡಬಹುದು ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ನ ಆಲ್ರೆಡಿ ಹೇಳಿದೆ. NSP ರಿಜಿಸ್ಟರ್ ಯಾವ ಥರ ಮಾಡಬೇಕು, OTR ರಿಜಿಸ್ಟ್ರೇಷನ್ ಯಾವ ಥರ ಮಾಡಬೇಕು ಅಂತ. SSP ವೆಬ್ಸೈಟಿಗೆ ಹೋದ ನಂತರ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡಬಹುದು NSP ವೆಬ್ಸೈಟಿಗೆ ಇದು ರೀಡೈರೆಕ್ಟ್ ಆಗುತ್ತೆ. ಇದರಲ್ಲಿ ನಾವು ನೋಡ್ಬೋದು ಪ್ರೊಸೆಸ್ ನಂಬರ್ 1 ಇಲ್ಲಿ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಒನ್, ಸೆಕೆಂಡ್ ಒನ್ ರಿಜಿಸ್ಟರ್ ಮೊಬೈಲ್ ನಂಬರ್, KYC ಮತ್ತು ಫಿನಿಶ್ ಅಂತಿದೆ. ಈಗ ಫಸ್ಟ್ ಗೈಡ್ಲೈನ್ಸ್ ನಾವಿಲ್ಲಿ ನೋಡ್ಬೋದು OTR ಈಸ್ ಮ್ಯಾಂಡೇಟರಿ. OTR ಯಾವುದೇ ರೀತಿ ಸ್ಕಾಲರ್ಶಿಪ್ ನಾವು ಪಡಿಬೇಕಂದ್ರೆ OTR ಒನ್ ಟೈಮ್ ರಿಜಿಸ್ಟ್ರೇಷನ್ ಈಸ್ ಮ್ಯಾಂಡೇಟರಿ. ಮತ್ತು ಈಗ ನೋ ಪೇಮೆಂಟ್ ಫೀಸ್ ಈಸ್ ರಿಕ್ವೈರ್ಡ್ ಫಾರ್ OTR. OTR ಏನಿದೆ, ಒನ್ಸ್ ಅಲಾಟೆಡ್ ಟು OTR ದ ಸ್ಟೂಡೆಂಟ್ ಕ್ಯಾನ್ ಅಪ್ಲೈ ಸ್ಕಾಲರ್ಶಿಪ್ ಲೇಟರ್ ಪೋರ್ಟಲ್ ಈಸ್ ಓಪನ್ ಅಪ್ಲಿಕೇಶನ್ ಸಬ್ಮಿಷನ್. ನಾವು ನೋಡಬಹುದು ಒನ್ಸ್ ಅಲಾಟೆಡ್ ಆ್ಯಂಡ್ OTR ಸ್ಟೂಡೆಂಟ್ ಕ್ಯಾನ್ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಲೇಟರ್ ವೆನ್ ದ ಪೋರ್ಟಲ್ ಈಸ್ ಓಪನ್. ನಂತರ ಈಗ ನೀವು ಇದಕ್ಕೆ OTR ಕ್ರಿಯೇಟ್ ಮಾಡಲಿಕ್ಕೆ ವಿ ಶುಡ್ ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ ದಿ NSP OTR ಆ್ಯಪ್. NSP OTR ಆ್ಯಪ್ ಪ್ಲೇಸ್ಟೋರ್ಲಿಂದ ಡೌನ್ಲೋಡ್ ಮಾಡಬೇಕು. ಅದೇ ರೀತಿ ಆಧಾರ್ ಫೇಸ್ RD ಆ್ಯಪ್ ಇದು ಕೂಡ ಡೌನ್ಲೋಡ್ ಮಾಡಬೇಕಾಗುತ್ತೆ. ಮಾಡ್ಕೊಂಡ ನಂತರ ಈಗ ಇದರಲ್ಲಿ ಫೇಸ್ ಅಥೆಂಟಿಕೇಷನ್ ಮಾಡಿಬಿಟ್ಟು OTRನ ಮೊಬೈಲ್ ನಂಬರಿಗೆ ಕಳಿಸ್ತಾರೆ. ನಂತರ ನೀವು ಅದನ್ನು ಆಧಾರ್ ನಂಬರ್ ಎಂಟರ್ ಮಾಡಿಬಿಟ್ಟು ಡೇಟ್ ಆಫ್ ಬರ್ತ್, ನೇಮ್ ಎಲ್ಲ ಎಂಟರ್ ಮಾಡಿಬಿಟ್ಟು ನೀವು ಇದನ್ನು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ನಂತರ ಇದರಲ್ಲಿ ಇಲ್ಲಿ ಕಾಣಿಸ್ತಿರುವ ಟಿಕ್ ಮಾರ್ಕನ್ನು ಐ ಹ್ಯಾವ್ ರೆಡ್ ಅಂತ ಟಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡಬಹುದು, ನಾನು ಟಿಕ್ ಮಾಡ್ತಾ ಇದ್ದೀನಿ, ಐ ಹ್ಯಾವ್ ರೆಡ್, ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಇದರಲ್ಲಿ ನಾವು ನೋಡಬಹುದು ರಿಜಿಸ್ಟರ್ ಮೊಬೈಲ್ ನಂಬರ್ ಫಸ್ಟ್ ರಿಜಿಸ್ಟರ್ ಆಗುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡಬೇಕು. ಇಲ್ಲಿ OTP ಎಂಟರ್ ಮಾಡಿಬಿಟ್ಟು ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿಬಿಟ್ಟು ವೆರಿಫೈ ಅಂತ ಕ್ಲಿಕ್ ಮಾಡಿದ ನಂತರ ಇದು KYCಗೆ ಬರುತ್ತೆ. KYCಯಲ್ಲಿ ಆಧಾರ್ ನಂಬರ್ ಎಲ್ಲ ಹಾಕಿ ನಿಮ್ಮ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿ ವೆರಿಫೈ ಮಾಡಿದ ನಂತರ ಕೊನೆಯದಾಗಿ ಫಿನಿಶ್ ಸ್ಟೇಜಿಗೆ ಬರುತ್ತೆ. ಫಿನಿಶ್ ಸ್ಟೇಜ್ ಮಾಡಿದ್ರಂತ ನಿಮ್ಮದು OTR ರಿಜಿಸ್ಟ್ರೇಷನ್ ಆಗುತ್ತೆ. ಈ OTR ರಿಜಿಸ್ಟ್ರೇಷನ್ ಭಾಳ ಇಂಪಾರ್ಟೆಂಟ್ ಇದೆ, ಅದಕ್ಕೆ ಇದನ್ನು ಮಿಸ್ ಮಾಡದೆ ಎಲ್ಲರೂ ರಿಜಿಸ್ಟ್ರೇಷನ್ ಮಾಡಿ. ಡೆಫಿನೆಟ್ ಆಗಿ ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆಲ್ಲ ಇದು ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.